ಎಷ್ಟು ಕೆಲಸ ಮಾಡ್ತಾಳೆ ಅಂತೀಯ? ಹೊರಗಡೆನೂ ಕೆಲಸ ಮಾಡ್ತಾಳೆ, ಮನೆ ಕೆಲಸ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಎಲ್ಲವನ್ನೂ ಕಲ್ತ್ಕೊಂಡಿದ್ದಾಳೆ ಗೊತ್ತಾ. ನಾನೇ ಅವಳನ್ನ ಮಾಡಕ್ ಬಿಡೋದಿಲ್ಲ. ಪಾಪ ಹೊರಗಡೆನೂ ಕೆಲಸ ಅಲ್ವಾ, ನಾನಿದ್ದೀನಲ್ಲ ಮಾಡ್ತೀನಿ ಬಿಡುಕಂದ ಅಂತ ನಾನೇ ಮಾಡ್ತೀನಿ ಅಷ್ಟೆ. ಅದು ಸರಿನೇ. ಆದ್ರೆ ನೀನು ಎಷ್ಟು ವರ್ಷ ಅಂತ ಕೆಲಸ ಮಾಡ್ತೀಯಾ? ನೀನೇನ್ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ನಿನಗೂ ವಯಸ್ಸಾಗ್ತಾ ಇದೆ. ನಿನ್ಗೆ ವಯಸ್ಸಾದ್ಮೇಲೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತಿಂತಾರಾ? ಎಷ್ಟೇ ಆಗಲಿ ಅವಳು ಶ್ರೀಮಂತರ ಮನೆ ಮಗಳು. ಅಲ್ಲಿ ಕೈಗೊಂದಾಳು ಕಾಲ್ಗೊಂದಾಳಿದ್ರು ಎಲ್ಲ ಅವರೇ ನೋಡ್ಕೋತಾರೆ. ಇಲ್ಲಿ ಹಾಗಾಗಲ್ವೇ? ಎಲ್ಲ ಇಲ್ಲಿ ನೀನೇ ಮಾಡಬೇಕು. ಅವಳಿಗೆ ಈ ಮಿಡಿಲ್ ಕ್ಲಾಸ್ ಲೈಫ್ ಸೆಟ್ ಆಗೋದು ಅಷ್ಟು ಸುಲಭ ಅಲ್ಲಮ್ಮ. ನಾವು ನೋಡಿಲ್ವಾ ಅವ್ರಣ್ಣ ಎಷ್ಟು ದೊಡ್ಡ ಕಾರ್ ಗಿಫ್ಟ್ ಮಾಡಿದಾನೆ. ಅವಳು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಅಂಥದ್ರಲ್ಲಿ ಅಷ್ಟು ರಾಯಲ್ ಆಗಿರೋಳು ಈ ಕೆಲಸ ಎಲ್ಲ ಮಾಡ್ತಾಳಾ? ನಿಜ ಹೇಳು ಮಂದಾಕಿನಿ, ನಿನ್ ಸೊಸೆಗೇನು ಕೆಲಸ ಬರಲ್ಲ ಅಲ್ವಾ? ಅಯ್ಯೋ, ನಾನ್ ಯಾಕಪ್ಪ ಸುಳ್ಳು ಹೇಳಿ? ಅಲ್ಲ, ದೊಡ್ಡ ಮನುಷ್ಯರ ಮಕ್ಕಳು ಅಂದ ತಕ್ಷಣ ಕೆಲಸ ಬರಬಾರ್ದು ಅಂತಿದ್ಯಾ? ನಾನ್ ಯಾಕೆ ಸುಮ್ನೆ ಬಿಲ್ಡಪ್ ಕೊಡ್ಲಿ? ಕೇಳು, ನನ್ನ ಮಗಳು ಇಲ್ಲೇ ಕೂತಿದ್ದಾಳೆ, ಪಾಪದ ಹುಡುಗಿ. ನಾನು ಯಾವ ಕೆಲಸ ಮಾಡಕ್ ಹೊರಟು ಅತ್ತೆ ಹೆಲ್ಪ್ ಬೇಕಾ, ಅತ್ತೆ ಏನಾದ್ರೂ ಮಾಡ್ಕೊಡ್ಲಾ ಅಂತ ಕೇಳ್ತಾಳೆ. ನಾನೇ ಆಚೆನೂ ಕೆಲಸ ಮಾಡ್ಕೊಂಡ್ ಬರ್ತೀಯ, ಇನ್ ಮನೇಲೂ ಯಾಕಮ್ಮ ಕೆಲಸ, ನೀನ್ ಹೋಗಿ ರೆಸ್ಟ್ ತಗೋ ಅಂತ ಹೇಳ್ತೀನಿ ಅಷ್ಟೇ. ನಾನೇ ಅವಳಗ್ ಮಾಡಕ್ ಬಿಡಲ್ಲ. ಈ ಅಡ್ಗೆ ಮಾಡೋದು, ಪಾತ್ರೆ ತೊಳೆಯೋದು, ಕಸ ಗುಡ್ಸೋದು, ನೆಲ ಒರ್ಸೋದು, ಮನೇನ ನೀಟಾಗಿ ಇಟ್ಕೊಳ್ಳೋದು, ಇದೆಲ್ಲ ಅವಳಿಗೆ ಹೇಗ್ ಗೊತ್ತಾಗುತ್ತೆ? ಮಾಡಿದ್ರೆ ತಾನೇ ಗೊತ್ತಾಗಕ್ ಸಾಧ್ಯ. ಹುಟ್ಟಾನೆ ಚಿನ್ನಸ್ಪುನ್ನ ಬಾಯಿಲಿ ಇಟ್ಕೊಂಡು ಹುಟ್ಟಿರೋಳು ಅವಳು. ಈ ಕಡೆ ಇರೋ ಕಡ್ಡಿನ ಆ ಕಡೆ ಎತ್ತಿಟ್ಟಿರಲ್ಲ. ಈ ಕೆಲಸ ಎಲ್ಲ ಮಾಡಕ್ ಸಾಧ್ಯನಾ? ಬಟ್ ನೀವೆಲ್ಲ ನನ್ನ ಸೊಸೆನ ತುಂಬಾ ತಪ್ಪು ತಿಳ್ಕೊಂಡಿದ್ದೀರಪ್ಪ. ದೊಡ್ಡ ಮನುಷ್ಯರ ಮನೆ ಆದ ತಕ್ಷಣ ಹೆಣ್ಮಕ್ಳ ಕೆಲಸ ಬರಲ್ಲ ಅಂತ ಅರ್ಥನಾ? ಎಲ್ಲ ಕಡೆನೂ ಒಂದು ಎಕ್ಸೆಪ್ಷನ್ ಅಂತ ಇರುತ್ತೆ. ಅದರಲ್ಲಿ ನನ್ನ ಸೊಸೆನೂ ಒಬ್ಳು. ನನ್ನ ಸೊಸೆಗೆ ಅಣಿಯಾಗಿ ಎಲ್ಲ ಕೆಲಸನೂ ಮಾಡಕ್ ಬರುತ್ತೆ. ಹೌದಾ? ನಿನ್ ಸೊಸೆಗೆ ಎಲ್ಲ ಕೆಲಸ ಬರುತ್ತಾ? ಈಗಿನ ಕಾಲದ ಸೊಸೆ ಅಂದ್ರೆ ಹೇಗಿರ್ತಾರೆ ಅಂತ ನಮಗ್ ಗೊತ್ತಿಲ್ವಾ? ನಿನ್ ಸೊಸೆ ಏನು ದೇವಲೋಕದಿಂದ ಇಳ್ದು ಬಂದಿದ್ದಾಳ? ನಿಜ ಹೇಳು ಮಂದಾಕಿನಿ, ನೀನ್ ಹೇಳ್ತಾ ಇರೋದು ನಿಜಾನಾ? ಅಯ್ಯೋ, ನಿಜವಾಗ್ಲೂ ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಬೇರೆಯವ್ರ ಸೊಸೆ ಹೆಂಗೋ ನನಗೆ ಗೊತ್ತಿಲ್ಲಪ್ಪ. ನನ್ನ ಸೊಸೆ ಅಂತೂ ಲಕ್ಷಕ್ಕೊಬ್ಳು. ಹೊರಗಡೆ ಕೆಲಸ, ಮನೆ ಕೆಲಸ ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾಳೆ. ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ ಗೊತ್ತಾ? ಸರಿ ಅಮ್ಮ, ಹಾಗಾದ್ರೆ ನೀನ್ ಸೊಸೆನ್ ಕರ್ಕೊಂಡ್ ಬಾ, ಅವ್ರಿಗೊಂದು ಕಾಂಪಿಟೇಷನ್ ಇರ್ತೀವಿ. ಅದಕ್ಕೆ ಬಿಗ್ ಬ್ರೋ. ಹಾಯ್ ಜೈ, ಸ್ವೀಟ್ಸ್ ತಗೊಳ್ಳಿ. ಏಕೆ? ಅದು ಮಲ್ಲಿಗೆ ಹುಷಾರಿಲ್ದಿದ್ದಾಗ ತುಂಬಾ ಹೆದ್ರು ಬಿಟ್ಟಿದ್ದೆ. ಎಲ್ಲಿ ಅವಳಿಗಾಗ್ಲಿ ಅಥವಾ ಮಗುಗಾಗ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ. ಅದಕ್ಕೆ ಡಾಕ್ಟರ್ ಹತ್ರ ಜನರಲ್ ಚೆಕಪ್ ಕರ್ಕೊಂಡು ಹೋಗಿದ್ದೆ. ಡಾಕ್ಟರು ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತಿದೆ, ಆರೋಗ್ಯವಾಗಿದೆ ಅಂತ ಕಾನ್ಫಿಡೆನ್ಸ್ ಕೊಟ್ಟರು. ಆ ಖುಷಿಗೆ ಸ್ವೀಟ್ಸ್. ಅದಕ್ಕೆ ಥ್ಯಾಂಕ್ ಯು. ಜೈ, ನೀನು ಪೇರೆಂಟ್ಹುಡ್ನ ಎಂಜಾಯ್ ಮಾಡ್ತಾ ಇರೋದು ಭಾಳ ಖುಷಿ ಆಗುತ್ತೆ ನನಗೆ. ನೀನು ಯಾವಾಗಲೂ ರೆಸ್ಪಾನ್ಸಿಬಲ್ ಆಗಿರಬೇಕು ಅಂತ ನನಗೆ ಆಸೆ ಇತ್ತು. ಹಾಗೆ ಇದೆಯಾ? ಗುಡ್ ಜೈ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಜಯದೇವ್ ಅವರೇ, ಸಂಜೆ ಒಂದು ಸೆಲೆಬ್ರೇಷನ್ ಇದೆ, ಎಲ್ಲೂ ಆಚೆ ಹೋಗ್ಬೇಡಿ. ಸೆಲೆಬ್ರೇಷನ್? ಹಾ, ಸರ್ಪ್ರೈಸ್ ಸೆಲೆಬ್ರೇಷನ್. ಸಂಜೆ ಬರ್ತೀವಲ್ಲ, ಎಲ್ಲರೂ ಜೊತೆಲೆ ಸೇರಿ ಸೆಲೆಬ್ರೇಟ್ ಮಾಡೋಣ. ಏನು ವಿಷಯ ಅಂತ ತಿಳ್ಕೊಬೋದು? ಅದಕ್ಕೆ ಅರೆ, ಸರ್ಪ್ರೈಸ್ ಅಂತ ಹೇಳ್ತಿದ್ದೀರಲ್ಲ, ಮತ್ತೆ ಏನು ಅಂತ ಕೇಳ್ತಿದ್ದೀರಾ? ಡೋಂಟ್ ವರಿ, ಇಟ್ಸ್ ಜಸ್ಟ್ ಅ ಹೌಸ್ ಪಾರ್ಟಿ. ಮನೆಯವರಷ್ಟೇ ಇರ್ತಾರೆ, ಆದರೆ ಈ ಪಾರ್ಟಿ ಮೆಮೊರಬಲ್ ಆಗಿರುತ್ತೆ. ಹಾಗೆಲ್ಲ ಎಲ್ಲೂ ಹೋಗಿಲ್ಲ ಅತ್ತೆ. ಇಲ್ಲೇ ಮೈನ್ ರೋಡಲ್ಲಿ ಮಾಲ್ ಓಪನ್ ಆಗಿದೆಯಲ್ಲ, ಅಲ್ಲಿ ಹೋಗಿ ಬಂದ್ವಿ ಅಷ್ಟೇ. ಓ, ಈ ಮಾಲ ಚೆನ್ನಾಗಿದ್ಯಾ? ಹೋಗ್ಬೋದಾ ಅಲ್ಲಿ? ಹಾ ಅತ್ತೆ, ತುಂಬಾ ಚೆನ್ನಾಗಿದೆ. ಶಾಪಿಂಗ್ ಮಾಡೋರ್ಗಂತೂ ಹೆವೆನ್ ಅಂತಾನೆ ಹೇಳ್ಬೋದು. ನೀವು ನಮ್ಮ ಜೊತೆ ಬಂದಿದ್ರೆ ಚೆನ್ನಾಗಿರೋದು. ಹಂಗೇನಿಲ್ಲ ಕಂದ, ನನ್ಗೇನ್ ಬರಬಾರ್ದು ಅಂತಿರ್ಲಿಲ್ಲ. ಆದ್ರೆ ನೀವಿಬ್ರು ಜೊತೆಯಾಗಿ ಹೊರಟಿದ್ರಲ್ಲ, ನಾನ್ ಯಾಕೆ ಶಿವಪೂಜೆಲ್ ಕರಡಿ ಬಿಟ್ಟಂಗೆ ಅಂತ ಬರ್ಲಿಲ್ಲ ಅಷ್ಟೇ. ನಾವೇ ಹೋಗೋಣ ಬಿಡು, ಮನೆ ಲೇಡೀಸ್ ಎಲ್ಲ ಒಂದ್ಸಲಿ ಫುಲ್ ಡೇ ಅಲ್ಲೇ ಸ್ಪೆಂಡ್ ಮಾಡಿದ್ರಾಯ್ತು. ಅಲ್ಲಿಗೆ ಮುಗೀತು. ಅದಕ್ಕಿಂತ ಕೈ ಇಟ್ಕೊಂಡು ಸಿಂಪಲ್ ಆಗಿ ನಾವೇ ಶಾಪಿಂಗ್ ಮಾಡ್ಕೊಂಡ್ ಬರೋದು ಬೆಸ್ಟ್. ಸಿಂಪಲ್ ಆಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಬಿಡು, ನಾವು ಅದನ್ನೇ ಮಾಡೋದು. ನೀವಾದ್ರೂ ಶಾಪಿಂಗ್ ಮಾಡ್ತೀರಾ, ನಾವು ಸುಮ್ಮನೆ ಮಾಲ್ ಫುಲ್ಲು ನೋಡ್ಕೊಂಡು ಬರ್ತೀವಿ ಅಷ್ಟೇನೆ. ನಿನ್ ಜೇಬ್ಗೆ ನಾವು ಕತ್ರಿ ಹಾಕಲ್ಲ ಬಿಡಪ್ಪ. ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ,
ಎನರ್ಜಿ ಖರ್ಚು ಮಾಡಿಸ್ತಾರಲ್ಲ ಅದು ಪ್ರಾಬ್ಲಮ್. ಮುದ್ಕ ಆಗ್ಬಿಟ್ಟಿದ್ದಾನೆ ನೋಡೋದಕ್ಕೆ. ಸರಿ ಸರಿ, ಊಟ ಬಡಿಸ್ತೀನಿ, ಎಲ್ಲ ಊಟ ಮಾಡಿ. ನಮ್ದು ಊಟ ಆಯ್ತು, ನಿಮ್ಗೆ ಅಪೇಕ್ಷಂಗೆ ಅಂತ ಪಾರ್ಸಲ್ ತಂದಿದೀವಿ, ತಿನ್ನಿ. ಅಯ್ಯೋ, ಮತ್ತೆ ನಾನು ಅಡುಗೆ ಮಾಡಿಟ್ಟಿರೋದು? ಇಟ್ಸ್ ಓಕೆ ಅತ್ತೆ, ಅದನ್ನ ರಾತ್ರಿಗೆ ತಿಂದ್ರೆ ಆಯ್ತು. ಇವಾಗ ಇದನ್ನ ತಿನ್ನಿ, ಬಿಸಿ ಬಿಸಿಯಾಗಿ ಸಖತ್ತಾಗಿದೆ. ಥ್ಯಾಂಕ್ ಯು ಕಂದ. ಮತ್ತೆ ಅಣ್ಣ, ಆ ಮಾಲ್ ಸೂಪರ್ ಆಗಿದೆ ಅಲ್ವಾ? ಗೇಮಿಂಗ್ ಎಲ್ಲ ಸಕ್ಕತ್ತಾಗಿದೆ. ನೀನ್ ಯಾವಾಗ ಹೋಗಿದ್ದೆ? ನಾನು ಯಾಕೆ ಹೋಗ್ಲಿ? ನಾನು ಹೋಗಿಲ್ಲಪ್ಪ ಅಲ್ಲಿಗೆ. ಅದು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರಲ್ಲ, ಅವ್ರು ಹೇಳಿದ್ರು ಎಲ್ಲ ಚೆನ್ನಾಗಿದೆ ಅಲ್ಲಿ ಅಂತ. ಅದು ಅನ್ಕೊಂಡೆ ನೀನ್ ಯಾವಾಗ ಹೋಗಿ ಬಂದೆ ಅಂತ. ಇಲ್ಲಪ್ಪ, ನಾನು ಹೋಗೇ ಇಲ್ಲ. ನಾನು ಅಂಥ ಜಾಗಕ್ಕೆಲ್ಲ ಹೋಗೋದೇ ಇಲ್ಲ. ಇವಾಗ ಮಾಲ್ಗಳೆಲ್ಲ ಒಂಥರ ಈ ಲವರ್ಸ್ ಅಡ್ಡ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಲವರ್ಸ್ ಲವರ್ಸ್ ಲವರ್ಸ್. ನಾನಂತೂ ಅಲ್ಲಿಗೆಲ್ಲ ಕಾಲು ಇಡಲ್ಲಪ್ಪ. ನೋ. ನೋಡಿದ್ಯಾ, ನೋಡು ನಿನ್ನ ತಂಗಿ ಎಷ್ಟು ಡೀಸೆಂಟ್ ಅಂತ. ಅವಳನ್ನ ನೋಡಿ ಕಲಿಬೇಕು ಬೇರೆ ಹೆಣ್ಮಕ್ಳು. ಅಮ್ಮ, ಇಂಥವ್ರೆ ಮುಂದೆ ದೊಡ್ಡ ಶಾಕ್ ಕೊಡ್ತಾರೆ. ಎಂತ ಶಾಕ್ ಕೊಡ್ತಾರೆ ಅಂದ್ರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವ್ದಕ್ಕೂ ಕಣ್ಣಿಟ್ಟಿರು. ಯಾವ ಫೋಲ್ಡರ್ ಯಾವ ಫೈಲ್ ಇರುತ್ತೋ ಯಾರಿಗೊತ್ತು. ತರ್ಲೆ, ನೀನೇ ಅವಳಿಗೆ ಐಡಿಯಾ ಕೊಡೋ ಥರ ಇದೆಯಲ್ಲೋ. ಅಯ್ಯಪ್ಪ, ಜೋಶಲ್ಲಿ ನಾನು ಪಾರ್ಥ ಅಲ್ಲಿಗೆ ಹೋಗಿದ್ನ ಹೇಳ್ಬಿಡ್ತಿದ್ನಲ್ಲಪ್ಪ. ಇನ್ಮೇಲೆ ಹುಷಾರಾಗಿರ್ಬೇಕು ಸ್ವಲ್ಪ.